ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಹೇಳಿದ್ನಲ್ಲ ನಿನ್ನೆ ವಿಡಿಯೋದಾಗ ಇವತ್ತು ಕುರಾಳ ಜಾತ್ರೆಗೆ ಹೋಕ್ಕೇವಿ ಅಂಥೇಳಿ ಇವಾಗ ರೆಡಿಯಾಗಿ ಹೊಂಟೇವಿ ನೋಡ್ರಿ. ಗ್ರ್ಯಾಂಡಾಗಿ ಒಂಥರ ಏನು ಹೇಳ್ತೇವೆ, ಮಡಿ ಅಂತ ಸೀರೆ ಎಲ್ಲ ಉಟ್ಕೊಂಡು ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಹಳ್ಳದ ಜಾತ್ರೆ ಅದು ಕಂಟಿ ಕಾಬ್ಲ ಎಲ್ಲ ಬೆಳೆದಿರ್ತಾವೆ. ಹೀಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೊಂಟೇವಿ. ಯಾರ್ಯಾರು ಹೊಂಟೇವಿ, ಏನೇನು ಟ್ಯಾಕ್ಟರ್ ಜಾತ್ರೆ ಹೆಂಗೆ ಇರ್ತೈತಿ ನಮ್ಮ ಹಳ್ಳಿ ಕಡೆ ಜಾತ್ರೆ ಅನ್ನೋಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡ್ಬೋದಂತ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಆ ಮನೆಯವ್ರು ಆಲ್ರೆಡಿ ಕಾಯಕತ್ತಾರ. ನಾನು ಇನ್ನು ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜೋಳ ಹೋಗ್ಯಾರ ಅವ್ರು. ಇನ್ನೇ ನಿಮ್ಮ ಹೋಗಣ ಪೂಜೆ ಫಸ್ಟ್ಗೆ ಆ ಮನೆಗೆ ಹೋದೆ. ಅಷ್ಟೊಳಗೆ ಅಲ್ಲೇ ಬಳಗ್ಯಾರಕ್ಕೆ ಬಂದಿದ್ಲ. ಹಿಂಗಾಗಿ ಬಳಗ್ಯಾರಕ್ಕೆ ಅಂತಕ್ಕೆ ಎಲ್ಲರೂ ಬಳೆ ಇಟ್ಕೊಂಡ್ವಿ. ನಾನು ಅವ್ವ ಆಮೇಲೆ ವೈನಿಯರಿಬ್ಬರು ಇಷ್ಟು ಜನ ಅಂತ ಇಟ್ಕೊಂಡ್ವಿ. ಆಮೇಲೆ ಹುಡುಗರು ಇಟ್ಕೊಂಡ್ರ ಅಂತ ಅನ್ನಿಸ್ತತಿ. ನಾವು ಹೋಗಿ ಕೊಡ್ದೆ ಮೊದಲೇ ಅವ್ರು ಇಟ್ಕೊಂಡಿದ್ರು. ಅದ್ರ ಸಲುವಾಗಿ ಒಂದು ಸ್ವಲ್ಪ ಅಂದ್ರೆ ಬಳಿ ಇಟ್ಕೊಂಡು ಅದು ಆಗಿಂದ ಎಲ್ಲರೂ ಅವಸರ ಮಾಡಕತ್ರ. ನಮ್ಮ ನಾಗು ಆತು ಆಮೇಲೆ ಅಣ್ಣ ಎಲ್ಲರೂ ಬರೀ ಬಡ ಬಡ ಅಂತಂದು ಅವಸರ ಮಾಡತ್ರು. ಹಿಂಗಾಗಿ ಬಂದು ಗಾಡಿಯಾಗ ಕುಂತೇವೆ ನೋಡ್ರಿ, ಟ್ಯಾಕ್ಟರ್ನಾಗ. ವೈನಿಯರಿಬ್ಬರು ಆಮೇಲೆ ನಮ್ಮ ಸ್ನೇಹಿತರ ಲಕ್ಷ್ಮಿ, ಆಮೇಲೆ ಸುರೇಶ, ಕಲ್ಮೇಶ, ಪ್ರೀತು, ನಮ್ಮ ದೊಡ್ಡಣ್ಣ ಎಲ್ಲ ಹೊಂಟಿದ್ವಿ. ನೋಡ್ಬೋದು ನಮ್ಮ ಗಿಡ್ಡಿ ಹೋದದ್ವಿ. ಅಕ್ಕಿನ ಒಂದು ಕಟ್ಕೋ ಅಂತ ಹೊಂಟಿದ್ವಿ ನಾವು. ಗಾಡ ಪೂರ್ತಿ ಒಂದು ಟೇಪ್ ಹಚ್ಕೊಂಡು ಹೊಂಟ್ಬಿಟ್ಟಿದ್ರೆ. ಹಿಂಗಾಗಿ ಜಾಸ್ತಿ ಅದನ್ನು ನಾನು ರಾ ವಿಡಿಯೋನ ಜಾಸ್ತಿ ಹಾಕ್ಬೇಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ನಾವು ಹೋಗುವಾಗ ನಮ್ಮ ಮಾತು ನಮ್ಮ ಒಂಥರ ಈ ಜಾತ್ರೆ ಒಂಥರ ಗದ್ದಲ ಯಾವ ಟೈಪ್ ಇರ್ತೈತಿ ಅನ್ನೋ ಅಂಥದ್ದನ್ನು ಶೇರ್ ಮಾಡ್ಕೊಂಡ್ರಾತಂತ ಹೇಳಿ ಆದರೆ ಗಾಡ್ಯಾಗ ಪೂರ್ತಿ ಹಾಡು ಹಚ್ಚಾರ ನೋಡ್ರಿ. ಟೇಪ್ ರೆಕಾರ್ಡ್ ಹಚ್ಕೊಂಡು ಹೊಂಟಾರ. ಅದ್ರಾಗ ಸ್ವಲ್ಪ ಅದು ನಾನು ಹಂಗೆ ಬಿಡಬೇಕು ಅಂತಂದ್ರೆ ನನಗೆ ಸ್ವಲ್ಪ ಕಾಪಿ ರೈಟ್ ಬೀಳ್ತೈತಿ. ಹಿಂಗಾಗಿ ನನ್ನ ಅದ್ರದ್ದು ವಾಯ್ಸ್ ಅಂದ್ರೆ ವಾಲ್ಯೂಮ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡಾತಾನೆ. ಹಂಗೆ ಬರ್ಬರ್ತಾ ನಮ್ಮ ಓಣ್ಯಾಗಲ್ಲೇ ಪ್ರಿಯಾ ಬಂದ್ಲು. ಆಮೇಲೆ ಅಲ್ಲೇ ಬರುವಾಗ ಒಂದೆರಡು ಹುಡುಗರು ಹತ್ತಿದ್ರು, ಗಂಡು ಹುಡುಗರು. ಅಲ್ಲೇ ಜಾತ್ರೆಗೆ ಹೋಗಿರ್ತಾರಲ್ಲ ಅವ್ರು ಟ್ಯಾಕ್ಟರ್ ಹೆಂಗಿದ್ರು ಖಾಲಿ ಇತ್ತಲ್ಲ, ಹತ್ತಿದ್ರು ಒಂದು 2-3 ಮಂದಿ ಹುಡುಗರು. ಎಲ್ಲರೂ ಒಂಥರ ಚಂದ ಅನ್ನಿಸ್ತತಿ. ಹಳ್ಳಿ ಕಡೆ ಜಾತ್ರೆಗಳು ಹೆಚ್ಚಾಗಿ ಸಿಟಿ ಕಡೆ ಇರಂಗಿಲ್ಲ. ನೋಡ್ಬೋದು ಹೋಗುವಾಗ ಚಕಡಿ ಜಾತ್ರೆ, ಅದ್ರ ಹಿಂದಿಂದ ಬೈಕು, ಟ್ಯಾಕ್ಟ್ರು, ಮನ್ಯಾಗ ಏನೇನು ಇರ್ತಾವೆ ನೋಡ್ರಿ ಎಲ್ಲನೂ ತೊಗೊಂಡು ಹೋಗೋದು. ನಮ್ಮ ಹಳ್ಳಿ ಕಡೆ ಅಂತೂ ಜಾತ್ರೆ ಮಸ್ತ್ ಅಂದ್ರೆ ಮಸ್ತ್. ಬರೀ ಮೇನ್ ಈ ಜಾತ್ರೆಗಿಂತ ಯಲ್ಲಮ್ಮಗುಡ್ಡ ಜಾತ್ರೆ ಆಕತ್ರಿ ನಮ್ಮ ಕಡೆ. ಅಂದ್ರೆ ಯಲ್ಲಮ್ಮಗುಡ್ಡಕ್ಕೆ ಹೊಕ್ಕಾರ. ಅಲ್ಲೇ ನೋಡ್ಬೇಕು ಮನ್ಯಾಗ ಎಷ್ಟು ಗಾಡಿ ಇರ್ತಾವೆ, ಎಷ್ಟು ಬೈಕ್ ಇರ್ತಾವೆ, ಎಷ್ಟು ದನ ಇರ್ತಾವೆ, ಎಲ್ಲನೂ ತೊಗೊಂಡು ಹೋಗೋದು. ಚಕಡಿ ಒಂದೊಂದು ಎರಡು ಚಕಡಿನೂ ತೊಗೊಂಡು ಹೋಗೋದು, ಟ್ಯಾಕ್ಟ್ರನ್ನೂ ತೊಗೊಂಡು ಹೋಗೋದು. ಮನ್ಯಾಗ 3-4 ಬೈಕ್ ಇದ್ರೆ ಅವನ್ನೂ ತೊಗೊಂಡು ಹೋಗೋದು. ಆ ಟೈಪ್ ಹೋಗಿರ್ತಾರೆ. ಬಂತು ನೋಡ್ರಿ ಈಗ ಜಾತ್ರೆ ಹೋಗುವಂಥ ಜಾಗ. ಇಲ್ಲೇ ಒಳಗೆ ಹೋಗ್ಬೇಕು. ಇದು ಶಾನ್ಭೋಗ್ರ ತೋಟದಂತೆಕ ಬಾಜುಕ ದಾರಿ ಐತಿ. ದಾರಿ ಹಿಡಿದು ಎಲ್ಲರೂ ಇಲ್ಲೇ ಹಸೆ ಹೋಗೋದ, ಬೇರೆ ಕಡೆ ಏನಿಲ್ಲ. ಕೆಲವೊಬ್ರು ಮುಂಜಾನೆ ಬಂದಿರ್ತಾರೆ ಎದಕ್ಕೆ ಇವು ಜಾತ್ರೆಗೆ. ಅವರೆಲ್ಲರೂ ಈ ತೋಟದಾಗನ ಇಳ್ಕೊಂಡು ಅಲ್ಲೇ ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಏನಾರ ತೊಗೊಳ್ಳೋವೆಲ್ಲ ಇರ್ತಾವಲ್ಲ, ಜಾತ್ರೆಗೆ ಸಾಮಾನುಗಳು ಬಂದಿರ್ತಾವೆ, ಅವನ್ನೆಲ್ಲ ತೊಗೊಂಡು ವಾಪಸ್ ಬಂದು ಇಲ್ಲಿ ಬಂದು ಊಟ ಮಾಡಿ ಆರಾಮ್ಸೆ ಸ್ವಲ್ಪ ಆರಾಮ್ ತೊಗೊತಿರ್ತಾರೆ. ನಾವು ಹೊರಟೇವೆ ನೋಡ್ರಿ. ಈಗ ಹೊಲವರಿ ದಾರಿ ಇದು. ಅದ್ರಾಗ ಹಳ್ಳ ಕಂಟಿ ಕಾವಲ ಎಲ್ಲ ತುಂಬ ಬೆಳೆದಿರ್ತಾವೆ. ಮುಂದೆ ತೋರಿಸ್ತಾನೆ ದಾರಿ ಹೆಂಗಿರ್ತೈತೆ ಅಂತೇಳಿ. ಆದರೆ ಜಾತ್ರೆ ಟೈಮಲ್ಲ ಈಗ, ಅದನ್ನು ಪೂರ್ತಿ ಕಂಟಿ ಕಾಬ್ಲ ಎಲ್ಲನೂ JCB ದುಡ್ಸಿರ್ತಾರೆ. ಸ್ವಲ್ಪ ದಾರಿ ಮಾಡಿರ್ತಾರೆ ಗಾಡಿ ಅಡ್ಡಾಡಕ್ಕೆ ಎಲ್ಲ.
ಹೋಗುವಾಗ ಹೊಂಟೆ ನೋಡ್ರಿ ಹಳ್ಳ ಇಳಿಯಾಕತ್ತೇವೆ ಈಗ. ಇಲ್ಲೇ ತುಂಬ ಹೋಗಿರ್ತದೆ ಹಳ್ಳ ನೀರು, ಮಳೆ ಆದಾಗ ದೊಡ್ಡ ಹಳ್ಳಿದು. ಮೇನ್ ಇದೆ ಈ ನಮ್ಮೂರು ಹಳ್ಳಗಳೆಲ್ಲ ಇವು ಮೇನ್ ಹೋಗಿ ತುಪ್ರಿ ಹಳ್ಳಕ್ಕೇನೋ ಬೆಣ್ಣೆ ಹಳ್ಳಕ್ಕೆ ಕೂಡ್ತಾವು. ದೊಡ್ಡ ಹಳ್ಳಗಳು ಎಲ್ಲ ಮೇನ್ ನಮ್ಮೂರಾಗ 2 ಹಳ್ಳಿವು, ಒಂದು ಚಿಗಳ್ಳ ಒಂದು ಹಿರಾಳ ಅಂತ. ಇವೆಲ್ಲ ಹಳ್ಳದ ದಾರಿ ನೋಡ್ರಿ ಈಗ ಅದನ್ನೆಲ್ಲ ಇನ್ನೂ ಕ್ಲೀನ್ ಮಾಡ್ಸಿರ್ತಾರೆ. JCB ಇಷ್ಟು ದಾರಿ ಹಡ್ಸಿರ್ತಾರೆ. ಇದನ್ನು ಎಲ್ಲ ಕಂಟಿ ಅದು ಎಲ್ಲ ಬೆಳೆದಿರ್ತಾವೆ. ಇವನ್ನೆಲ್ಲನೂ ತೆಗಿಸಿ ಒಗಾಟ್ ಮಾಡಿಸಿರ್ತಾರೆ. ಒಂದು ಗಾಡಿ ಹೋಗುವಷ್ಟು ಜಾಗ ಇರ್ತೈತಿ. ಅದ್ರಾಗನ ಜಾತ್ರೆ ಮಾಡ್ತಾರೆ ನೋಡ್ರಿ. ನಮ್ಮೂರು ಗ್ರೇಟ್ ಅಂತಲೇ ಹೇಳ್ಬೋದು ನಮ್ಮೂರಾಗ. ಯಾಕಂದ್ರೆ ಇದ್ರಿಗೆ ಬರುವಂಥ ಗಾಡಿಗಳಿಗೆ ಅಲ್ಲೇ ದಾರಿ ನಿಂತಿರ್ತಾರೆ. ಅಂದ್ರೆ ಇದ್ರಿಗೆ ಬರ್ತಿರ್ತಾವಲ್ಲ ಅವು ಹಿಂದೆ ನಿಂತ್ಬಿಡ್ತಾರೆ, ನೋಡ್ಕೊಂಡು ಗಾಡಿ ಬಿಡ್ತಿರ್ತಾರೆ. ಈ ಕಡೆ ಆ ಕಡೆ ಬರುವಾಗ ಆ ಕಡೆ ನಿಂತಿರ್ತಾರೆ. ಆದರೆ ಬೈಕ್ನವರೆಲ್ಲ ನಡುವೆ ಬರ್ತಾರೆ, ಆದರೂ ಜಾಗ ಇರೋಂಗಿಲ್ಲ. ಆದರೂ ಬಿದ್ದಿಗಿದ್ರೆ ಗಾಡಿ ಬಾಯಾಗ ಅವರು ಇಲ್ಲಿ ನೋಡ್ಬೋದು. ಇಲ್ಲಂತೂ ಪೂರ್ತಿ ಹಳ್ಳ ನೀರು ಹೊಕ್ಕಿರ್ತೈತಿ. ಇದನ್ನು ಕಟ್ಟಿರ್ತಾರೆ. ಇಲ್ಲಿ ಸ್ವಲ್ಪ ಮಣ್ಣದು ಜಾರಿಸಿ ಹಾಕಿ ನೀರು ನಿಂತತ್ ನೋಡ್ರಿ ಈಗ ಇಲ್ಲೇ. ಅದ್ರಾಗ ಈಗ ಹಳ್ಳದ ನೀರು ಅಂತಂದ್ರು ಏನು ಮಳೆ ಇಲ್ಲ, ನೀರು ಐತಂದ್ರೂ ಮಳೆ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಹಾಸ್ಪಿಟ್ಲಿಂದ ನೀರು ಬಿಡ್ತಾರಂತಿಲ್ಲೇ, ಹೀಗಾಗಿ ಅದು ಏಕೋ ನೀರು ಬರ್ತೈತಿ. ಹೀಗಾಗಿ ಅದೊಂದು ಏನೋ ಈ ಹಳ್ಳದ ಜಾತ್ರೆ ಮಾಡಕ್ಕೆ ನೀರು ಮುಟ್ಟಕ್ಕೆ ಒಂಥರ ಅನಿಸ್ಬಿಡ್ತದೆ ನೋಡ್ರಿ. ಪೂಜೆ ಮಾಡುವಾಗೆಲ್ಲ ಇವ್ನು ಯಾಕಾರ ಹೆಂಗಾರ ಮುಟ್ಟಬೇಕಪ್ಪ ಈ ನೀರು ಅನ್ನೋ ಥರ ಅನ್ಸಕ್ಕೆ ನಿಲ್ತತಿ. ಮಳೆಗಾಲ ಟೈಮ್ನಾಗ ಹಂಗಿರಂಗಿಲ್ಲ, ಏಕ ನೀರು ಹರಿತಿರ್ತೈತಲ್ಲ, ಒಂಥರ ಏನು ಅನ್ಸಂಗಿಲ್ಲ ಅವಾಗ. ಈಗ ಒಂಥರ ದವಾಖಾನೆ ನೀರು ಏನೇನೋ ಹೊಲಸಾಟದ ನೀರು ಬರ್ತೈತಲ್ಲ, ಹೀಗಾಗಿ ಅಷ್ಟೊಂದು ಇಷ್ಟ ಆಗವಲ್ದು. ನೋಡ್ಬೋದು ಎತ್ತಿನ ಶೃಂಗಾರ ಎಷ್ಟೊಂದು ಮಸ್ತ್ ಆಗ್ಯಾವು. ಕೊಂಬಿಗೆ ಎಲ್ಲ ಹೂ ಸುತ್ಯಾರ, ಮುಖಕ್ಕೆ ಒಂಥರ ಏನೇನೋ ಈ ಹಳ್ಳಿಯೊಳಗೆ ಮಾಡ್ತಾರೆ ನೋಡ್ರಿ ರೈತರು. ಅದ್ರಾಗ ಈ ದನದ ಪ್ರಿಯರು, ಬುಲ್ಸ್ ಲವರ್ ಅಂತಾರಲ್ಲ ಇಂಥವ್ರು, ದನಕ್ಕೆ ಏನೇನು ಮಾಡಬೇಕು, ಎತ್ತಿಗೆ ಕೊಂಬಿಗೆ ಏನು ಹಾಕಬೇಕು, ಬೆನ್ನಿಗೆ ಏನು ಹಾಕಬೇಕು, ಕಾಲಿಗೆ ಏನು ಹಾಕಬೇಕು, ಅವನ್ನೆಲ್ಲ ಹುಡುಕಿಂತ ಜಾತ್ರೆ ಎಲ್ಲ ಹುಡುಕಿ ತೊಗೊಳ್ತಿರ್ತಾರೆ. ಅವನ್ನಂತ ಆ ಬುಲ್ಸ್ ಲವರ್ ಅನ್ಕ್ಯಾರ ಮೇನ್ ಈ ಎತ್ತುಗಳಿಗೆ ಏನು ಸಿಗ್ತಾವೆ ಹೊಸದಾಗಿ ಸಾಮಾನುಗಳು ಅನ್ನೋದನ್ನು ಹುಡುಕಾಡ್ತಿರ್ತಾರೆ. ನೋಡ್ಬೋದು ಎತ್ತು ಚಕಡಿ ಜಾತ್ರೆ ಮೇನ್ ಮಸ್ತ್. ಅದ್ರಾಗ ಈಗ ಇವೆಲ್ಲ ದೊಡ್ಡ ಅಂದರೆ ಹೆಣ್ಮಕ್ಳನ್ನದು ಕರ್ಕೊಂಡ್ಬಂದಂಥ ಚಕಡಿಗಳಲ್ಲವು, ಒಂಥರ ಹುಡುಗರು ಮೇಳದ ಚಕಡೆ ಅವು. ನಮ್ಮನೆ ಓಡಾಡ್ತಿರ್ತಾರೆ ಅವರು. ನೋಡ್ಬೋದು ತುಂಬ ಇನ್ನೂ ಗದ್ಲು ಕಡಿಮೆ ಐತಿ, ಇನ್ನೂ ಭಾಳ ಅಂದ್ರೆ ಭಾಳ ಆಕತಿ ಗದ್ಲ. ಇವೆಲ್ಲ ಇಲ್ಲೆಲ್ಲಿ ಜಾಗ ಇರೋಂಗಿಲ್ಲ, ಅಷ್ಟು ಗಾಡಿ ನಿಂತಿರ್ತಾವೆ. ಇನ್ನೂ ಗಾಡಿ ಬರಾಕತ್ತಾವ ನೋಡ್ರಿ, ಇನ್ನೂ ಬರ್ತಿರ್ತಾವೆ. ಹೆಚ್ಚು ಕಮ್ಮಿ 4-5 ಗಂಟೆ ಮಟನೂ ಗಾಡಿ ಬರ್ತಾವೆ. ಅದಾಗಿಂದ 8 ಗಂಟೆ ಮಟ ವಾಪಸ್ ಹೊಳ್ಳಿ ಊರಿಗೆ ಬರ್ತಿರ್ತಾವೆ. ಚಕಡಿ ನೋಡ್ಬೋದು, ಹುಡುಗರು ಮೇಳದ ಚಕಡಿವು ನಮ್ಮನೆ ಓಡಿಸ್ತಾರಂಥೇಳಿ. ಜಾತ್ರೆ ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್. ನೋಡಿರಿ ನಿಮ್ಗೆ ಗೊತ್ತಾಕತಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಜಾತ್ರೆಗಳು ಹೆಂಗಿರ್ತಾವೆ ಅನ್ನುವಂಥದ್ದು. ಹೆಚ್ಚಾಗಿ ಸಿಟಿ ಅವ್ರಿಗೆ ಎನ್ಕೇರ್ ಇಂಥದ್ದೆಲ್ಲ ನೋಡೋಕೆ ಸಿಗ್ತಿರಂಗಿಲ್ಲ. ಎಲ್ಲರಿಗೂ ಇದೊಂಥರ ಗೊತ್ತಾಗಲಿ ನಮ್ಮ ಹಳ್ಳಿ ಸೊಗಡು ಯಾವ ರೀತಿ ಇರ್ತೈತಿ ಅನ್ನುವಂಥದ್ದು ಸಲುವಾಗಿ ನಾನು ಪ್ರತಿಯೊಂದೂ ವಿಡಿಯೋ ಮಾಡಿ ತೋರ್ಸಾಕತ್ತೀನಿ. ನಾವು ತೇರಲ್ಲಿ ಐತೆ ನೋಡ್ರಿ, ಇಷ್ಟು ದೂರ ಗಾಡಿ ತರಬೇವಿ. ಇನ್ನು ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಅಷ್ಟರೊಳಗೆ ಇಲ್ಲೊಂದು ಸಣ್ಣ ಟ್ಯಾಕ್ಟ್ರ್ ಬಂತು ನೋಡ್ರಿ. ನಿಮಗೆ ಎಷ್ಟು ಮಸ್ತ್ ಐತಿದ್ರೆ ಇದು ಹುಡುಗರು ಮೇಳದ ನೋಡ್ಬೋದು ಅವ್ರು ಹೆಂಗೆ ಹೊಂಟಾರ ಅನ್ನುವಂಥದ್ದು. ಇದ ನೋಡ್ರಿ ಈಗ ಗುಡಿ ಕೂಡಲ ಸಂಗಮೇಶ್ವರ ಗುಡಿ. ಅಂದ್ರೆ 2 ಹಳ್ಳ ಕೂಡ್ಯಾವಲ್ಲ ಇಲ್ಲೇ, ಹಿಂಗಾಗಿ ಕೂಡಲ ಸಂಗಮೇಶ್ವರ ಅಂತಲೂ ಅಂತಾರೆ, ಕೂಡಲ ಈಶ್ವರನೂ ಅಂತಾರೆ. ನೋಡ್ಬೋದು ಎಲ್ಲರೂ ಹಣಕಾಯಿ ಮಾಡ್ಸಕ್ಕಂತೆ ನಾವು ನಿಂತೇವಿ. ಗದ್ದಲ ಅಂದ್ರೆ ಗದ್ದಲ. ಇಬ್ಬರೇ ಪೂಜಾರ ಅವರು ಯಾರ್ಯಾರ್ದಂತ ತೊಗೋಬೇಕು, ಯಾರ್ಯಾರ್ದಂತ ಇದನ್ನು ಮಾಡಬೇಕು ಅನ್ನೋಂಗಾಗಿ ಬಿಟ್ಟೈತೆ ಅವ್ರಿಗೆ. ಅದ್ರಾಗ ನಮ್ಮ ಆರ್ತಿಕಾಯ ಕೊಟ್ಟಿದ್ದೆ ನಾವು ಫೋನ್, ಹೆಂಗೋ ಮಾಡಿ ಏನೋ ಒಟ್ಟು ವೀಡಿಯೋ ಮಾಡ್ಕೋಬೇಕು ಅಂಥೇಳಿ ಒಂದಿಷ್ಟು ವೀಡಿಯೋ ಮಾಡ್ಯಾಳ ನೋಡ್ರಿ. ಹೋಳಿಗಿನ ದೇವ್ರು ಐತೆ ನೋಡ್ರಿ, ಇದು ಕೂಡಲ ಸಂಗಮೇಶ್ವರ ಈ ರೀತಿ ಐತಿ. ಆಮೇಲೆ ತೇರಿದೆ, ಇನ್ನೂ ಎಳೆದಿಲ್ಲ. ಸಂಜೆ ಮುಂದೆ ಹೆಚ್ಚು ಕಮ್ಮಿ 6-6:30 ಸುಮಾರು ಎಳಿತಾರೆ ತೇರನ್ನ. ನಾವು ಹಂಗೆ ದೇವ್ರ ದರ್ಶನ ಮಾಡಿಕೊಂಡು ಹಣಕಾಯಿ ಮಾಡಿಸ್ಕೊಂಡು ಹೊರಗೆ ಬಂದು ಒಂದಿಟ್ಟು ಹಳ್ಳಕ್ಕೆ ಹೋಗಬೇಕು. ಹಳ್ಳಕ್ಕೆ ಹೋಗಿ ಈಶ್ವರಲಿಂಗನ ಪೂಜೆ ಅಂದ್ರೆ ಅಲ್ಲೇ ಹಳ್ಳದ ಪೂಜೆ ಮಾಡ್ತಾರೆ, ಅಲ್ಲೊಂದು ಈಶ್ವರಲಿಂಗನದು ಮಾಡಿ ಅಲ್ಲೇ ಹೋಗ್ಬೇಕಂತೇಳಿ ಹೊರಟೇವೆ ನೋಡ್ರಿ ಈಗ.
ಇಲ್ಲೇ ಬಂದ್ವಿ ನೋಡ್ರಿ ಪೂಜೆ ಮಾಡಕ್ಕಂತ ಹೇಳಿ. ಇಲ್ಲೇ ನಿಂತು ನಾವು ಪೂಜೆ ಮಾಡಾಕತ್ತಿದ್ದಿಲ್ಲ, ಇನ್ನೂ ಬಂದೊಂದು ಹುಡುಗ ದಾಟಾಕಂತ ಇಲ್ಲೇ ಹಿಂಗೆ ದಾಟಾಕತ್ತಾರಲ್ಲ ಹಂಗೆ ದಾಟ್ಬೇಕಂತೇಳಿ ಈಗ ನಾವು ನಿಂತಲ್ಲೇ ದಾಟಕ್ಕೆ ಬಂದಾವ. ಅಲ್ಲೇ ಆಳವಾಗಿತ್ತು ಅನ್ನಿಸ್ತತಿ. ಇಳಿತ್ಲೇನ ಬಿದ್ದುಬಿಡ್ತು ಹುಡುಗ. ಯಪ್ಪ ನಮಗೊಂಥರ ಎದೆ ಜಲ್ ಅಂದಂಗೆ ಆತು. ಪೂರ್ತಿ ಮುಣಿಗೆ ಹೇಳಾಕತ್ಬಿಟ್ಟಾನ, ಸಿಗೋನೂ ಅಲ್ಲ ಕೈಗೆ, ಹಂಗಾಗಿಬಿಟ್ಟಿತ್ತು. ಆಮೇಲೆ ಹೆಂಗೋ ಮಾಡಿ ನಿಲ್ಕಿದ. ನಾನು ಕೈ ಹಿಡಿದು ಜಕ್ಕೊಂಡು ಮ್ಯಾಲೆ ಹತ್ಕೊಂಡೆ ನೋಡ್ರಿ ಅವನ್ನ. ಅದ್ರದ್ದು ಯಾವುದೂ ವೀಡಿಯೋ ಮಾಡಿಲ್ಲ, ಅದು ವೀಡಿಯೋ ಸಿಕ್ಕಿಲ್ಲ. ಅಂದ್ರೆ ನಮ್ಮ ಆರ್ತಿಕ ಆಗಿತ್ತಲ್ಲ ಫೋನ್, ಅದ್ರದ್ದೇನು ವೀಡಿಯೋ ಮಾಡಿಲ್ಲ. ಆದ್ರೆ ನಾವು ಆಗ್ಬಿಟ್ಟಿದ್ವಿ ಅಲ್ಲಿ ಇದ್ದ ಜನ ಎಲ್ಲರೂ. ಅದು ಹುಡುಗ ಮುಳುಗಿ ಮುಂದಕ್ಕೆ ಹೋಗ್ಬಿಟ್ಟಿತ್ತು. ಮುಣುಕ್ಕೊಂತ ಮುಂದಕ್ಕೆ ಹೋಗಿಂದ ಅದು ಹೆಂಗೋ ಮಾಡಿ ಏನೋ ಒಟ್ಟು ಇದನ್ನು ಮಾಡ್ಕೊಂಡು ಸಿಕ್ಕ. ಆಮೇಲೆ ಅದಾಗಿಂದ ಇಲ್ಲೇ ಹೊಳೆ ಪೂಜೆ ಮಾಡಾಕತ್ತೇವೆ ನೋಡ್ರಿ. ಈಗ ಇಲ್ಲೇ ಒಂದು ಸಣ್ಣ ಈಶ್ವರಲಿಂಗನ ಥರ ಮಾಡಿ ಅಲ್ಲೇ ದೇವ್ರಿಗೇನ ಸ್ವಲ್ಪ ಮಾಲೆ ಹಾಕೋದು, ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಿ ಅದಾಗಿಂದ ಸ್ವಲ್ಪ ನಾವು ಒಂದು ಬ್ಲೌಸ್ ಪೀಸ್ ತೊಗೊಂಡು ಹೋಗಿರ್ತೇವೆ ಅಲ್ಲೇ ಏರ್ಸಾಕಂತ ಹೇಳಿ. ಬ್ಲೌಸ್ ಪೀಸ್ನ ಅಲ್ಲೇ ಮುಂದಿಟ್ಟು, ಹಣಕಾಯಿ ಮುಂದಿಟ್ಟು, ಆಮೇಲೆ ಎಡೆ ತೊಗೊಂಡು ಹೋದಂಥ ಎಡಿಗಳು ಅಂದರೆ ನೈವೇದ್ಯ ಎಲ್ಲನೂ ಮುಂದಿಟ್ಟು ಇಲ್ಲೇ ಪೂಜೆ ಮಾಡ್ತಿರ್ತೇವೆ. ಅಲ್ಲಿದೊಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದ್ವಿ ನೋಡ್ರಿ. ಈಗ ಮತ್ತು ಜಾತ್ರೆಯಾಗ ಏನಾರ ಬೇಕಂತೇಳಿ ನೋಡ್ಕೊಂತ ಬಂದ್ವಿ. ಅದ್ರ ತೊಗೊಳ್ಳೋಂಥ ಐಟಮ್ಸ್ಗಳು ಏನು ಇರಲಿಲ್ಲ. ಸಣ್ಣ ಜಾತ್ರೆ ಅಲ್ಲ, ಅಷ್ಟೊಂದು ದೊಡ್ಡದಾಗಿ ಏನು ಏನಾರ ತೊಗೋಬೇಕಂತಂದ್ರೆ ಇರಲಿಲ್ಲ. ಹೀಗಾಗಿ ಇಲ್ಲೇ ಸ್ವಲ್ಪ ಪಳಾರ ತೊಗೊಂಡ್ರಾತಂತೆ ಬಂದ್ವಿ. ಪಳಾರ ಅಂತಂದ್ರೆ ಚುರ್ಮರಿ ಆಮೇಲೆ ಕಾರ್ದಾಣಿ. ಜಾತ್ರೆಗೆ ಬಂದ್ರೆ ನಮ್ಮ ಹಳ್ಳಿ ಕಡೆ ಮಾತ್ರ ನಾವು ಚುರ್ಮರಿ ಕಾರ್ದಾಣಿ ಇಲ್ಲದೆ ಹೋಗಂಗೆ ಇಲ್ಲ. ಹೀಗಾಗಿ ಅಲ್ಲೊಂದು ಸ್ವಲ್ಪ ಚುರ್ಮರಿ ಕಾರ್ದಾಣಿ ಕಟ್ಟಿಸ್ಕೊಂಡು ಆಮೇಲೆ ಒಂದೆರಡು ಮಿರ್ಚಿ ತೊಗೊಂಡ್ವಿ. ಅದು ಹೋಟೆಲ್ ಟೈಪ್, ಅದು ಚಹಾ ಅಂಗಡಿ ಅಂತಾರೆ ನೋಡ್ರಿ ನಮ್ಮ ಹಳ್ಳಿ ಕಡೆ. ಅಲ್ಲೊಂದೆರಡು ಮಿರ್ಚಿ ಕಟ್ಟಿಸ್ಕೊಂಡ್ವಿ. ಆಮೇಲೆ ಐಸ್ ಕ್ರೀಮ್ ತೊಗೊಂಡ್ವಿ. ಆಮೇಲೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಕಬ್ಬಿನ ಹಾಲು ಕುಡಿದ್ವಿ. ಎಲ್ಲ ಕುಡಿದು ಅದಾಗಿಂದ ಲಾಸ್ಟಿಗೆ ಟ್ಯಾಕ್ಟ್ರ್ ಕಡೆ ಹೊಂಟೇವೆ ನೋಡ್ರಿ. ಈಗ ಟ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಬೇಕಂದ್ರೆ ಅಂದ್ರೆ ಆರಾಮ್ ಹುಡುಗರೆಲ್ಲ ಇದ್ವಲ್ಲ, ಅಲ್ಲಿ ನಿಂತು ತಿನ್ನಾಕ ಕುಡಿಯಾಕ ಗಾವಾಗಂಗಿಲ್ಲ ಅಂತೇಳಿ ಟ್ಯಾಕ್ಟ್ರ್ನಾಗ ಹೋಗಿ ಇವಾಗ ಫಸ್ಟಿಗೆ ಐಸ್ ಭಾಳ ತೊಗೊಂಡಿದ್ವಿ. ಮೇನ್ 20 ಐಸ್ ತೊಗೊಂಡಿದ್ವಿ. ಆಮೇಲೆ ಒಂದು 10 ಮಿರ್ಚಿ ತೊಗೊಂಡಿದ್ವಿ. ಅದಾಗಿಂದ ಸ್ವಲ್ಪ ಅದು ಇದು ಚುಮ್ಮರಿ ಖಾರ ಎಲ್ಲ ಇದ್ವಲ್ಲ, ಹೀಗಾಗಿ ಒಂದಷ್ಟು ಎಲ್ಲರೂ ಫಸ್ಟಿಗೆ ಐಸ್ ತಿಂದ್ವಿ. ಐಸ್ ತಿಂದಾಗಿಂದ ಎಲ್ಲರೂ ಒಂದೊಂದು ಮಿರ್ಚಿ ತಿಂದ್ವಿ. ಮಿರ್ಚಿ ತಿಂದಾಗಿಂದ ಒಂದೊಂದು ಐಸ್ ತಿಂದು ಸ್ವಲ್ಪ ಹೊತ್ತು ಕುಂತು ತೇರೆಳದಿಂದ ಊರ ಕಡೆ ಬಂದ್ವಿ ನೋಡ್ರಿ. ನಮ್ಮ ಮಾವ ಇದ್ದಿದ್ರ ಆಂಟಿ ಹಂಗ ಆಂಟಿ ಹಿಂಗ ಅನ್ನೋದು ಹಾಲು ಬಿಸಿದು ಮಾಡ್ತಿದ್ರು ಹೊಡಿಯೋಕ. ನಾವು ಸ್ವಲ್ಪ ತಿನ್ನೋದು ಕುಡಿಯೋದು ಎಲ್ಲ ಮುಗಿದಿತ್ತು. ಅದಾಗಿಂದ ತೇರು ಎಳ್ಯಾಕ ಶುರುವಾಗಿತ್ತು ನೋಡ್ರಿ. ನಮಗೆ ದೂರ ಇರಲಿಲ್ಲ, ಇಲ್ಲೇ ಮುಂದೆ ಇತ್ತಲ್ಲ ತೇರು ಎಳ್ಯಾಕತ್ತಿದ್ರು. ನಾವು ಎದ್ದು ನಿಂತು ಇಲ್ಲೇ ಮಾಡಿದ್ವಿ. ಗಣಮಕ್ಕಳೆಲ್ಲರೂ ಹೋಗಿರ್ತಾರಲ್ಲ, ಅವರು ತೇರಿಗೆ ಊತತ್ತಿ ಅವೆಲ್ಲ ಹೋಗೋದು ಬರ್ತಾರೆ. ನಾವು ಸ್ವಲ್ಪ ಹುಡುಗರನ್ನ ಕರ್ಕೊಂಬಂದಿದ್ದಕ್ಕೆ ವಾಪಸ್ಸಿನ ಗದಲ್ದಾಗ ಕಳ್ಕೊತಾವು ಅಂಥೇಳಿ ದೌಡ್ ಬಂದು ಗಾಡ್ಯಾಗ ಕುಂತಿದ್ವಿ. ಇಲ್ಲೇ ಕುಂತ ನಮಸ್ಕಾರ ಮಾಡಿದ್ವಿ ನೋಡ್ರಿ. ನಾವು ತೇರು ಎಳಾಕತ್ತಿದ್ರಿ. ಇವಾಗ ನೋಡ್ಬೋದು ಜಾತ್ರೆಗೆ ಜನ, ಸಣ್ಣ ಜಾತ್ರೆ ಅಂದ್ರೂ ಸೂಪರಾಗಿ ಜನ ಕೊಟ್ಟಿರ್ತಾರೆ. ಸುತ್ತಮುತ್ತಲಿನ ಜನ ಎಲ್ಲರೂ ಅಂದ್ರೆ ಬರೀ ನಮ್ಮೂರವ್ರು ಅಷ್ಟೇ ಅಲ್ಲ, ಬೆಹಟ್ಟಿ, ಶಿವಳ್ಳಿ, ಆ ಕಡೆ ಒಂದಷ್ಟು ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳ ಜನ ಎಲ್ಲರೂ ಗೋಪನಕೊಪ್ಪದಿಂದ ಬಂದಿರ್ತಾರೆ, ಹುಬ್ಬಳ್ಳಿಯಿಂದ ಬಂದಿರ್ತಾರೆ. ಸುತ್ತಮುತ್ತಲು ಈ ಜಾತ್ರೆ ಯಾರ್ಯಾರಿಗೆಲ್ಲ ಗೊತ್ತಲ್ಲ, ಎಲ್ಲ ಕಡೆಯಿಂದನೂ ಬಂದಿರ್ತಾರೆ. ಚಂದ ಅನ್ನಿಸ್ತು ನಮಗೂ. ಒಂದು ಎಲ್ಲಿ ಮನ್ಯಾಗ ಕುಂತು ಬ್ಯಾಸಾಗಿರ್ತಾವಲ್ಲ, ಹಬ್ಬನೂ ಮಾಡಿದ್ವಿ. ಹಂಗಾದ್ರೂ ಕೂಡ ಇದೊಂದು ಜಾತ್ರೆನೂ ಆಯ್ತು, ಮಸ್ತ್ ಅನ್ನಿಸ್ತು. ಈ ವರ್ಷವೂ ಜನವರಿ 14ನೇ ತಾರೀಕಿಗೆ ನಮ್ಮ ಹಳ್ಳದ ಜಾತ್ರೆಗೆ ಇರ್ತದೆ ನೋಡ್ರಿ. ಯಾರಿಗೆಲ್ಲ ಈ ವಿಡಿಯೋ ನೋಡಿ
ಬರಬೇಕು ಅಂತ ಅನ್ನಿಸ್ತತಲ್ಲ, ನೀವು ಒಂದ್ಸರಿ ನಮ್ಮ ಹಳ್ಳಿ ಜಾತ್ರೆಗೆ ಬರ್ರಿ. ನಮ್ಮ ಹಳ್ಳಿ ಸೊಗಡಿನ ಜಾತ್ರೆಗಳು ಅಂದ್ರೆ ಹಳ್ಳಿ ಸಂಪ್ರದಾಯದಂತೆ ಈ ಎತ್ತು ಚಕಡಿನ ಜಾತ್ರೆ, ಟ್ರ್ಯಾಕ್ಟರ್ ಜಾತ್ರೆ ಹೆಚ್ಚಾಗಿ ನೀವು ಸಿಟಿಯವ್ರು ನೋಡಿರ್ಲಿಕ್ಕಿಲ್ಲ. ಈ ವಿಡಿಯೋ ನೋಡಿ ಯಾರಿಗೆಲ್ಲ ಬರಬೇಕು ಅನಿಸಿದ್ರೆ ಜನವರಿ 14ನೇ ತಾರೀಕಿಗೆ ಇರ್ತದೆ ನೋಡ್ರಿ ಈ ಜಾತ್ರೆ. ಎಲ್ಲರೂ ಒಮ್ಮೆ ಸುಳ್ಳಕ್ಕೆ ಬಂದು ಜಾತ್ರೆ ನೋಡ್ಬೋದು. ಅದ್ರಾಗ ನಾನು ಆಲ್ಮೋಸ್ಟ್ ಸೌಂಡ್ ಮ್ಯೂಟ್ ಮಾಡೀನಿ, ಯಾಕಂದ್ರೆ ಈ ಹುಡುಗರು ಜಾತ್ರೆಗೆಲ್ಲ ಬೌ ತೊಗೊಂಡಿರ್ತಾರಲ್ಲ, ಅವೆಲ್ಲ ಬೌ ಬೌ ಅಂತ ಒದ್ರಕ್ಕೆ ಹತ್ಬಿಟ್ಟಿದ್ರು. ಹಿಂಗಾಗಿ ಏನು ಕೇಳಿಸ್ತೇ ಇರೋಂಗಾಗಿತ್ತು. ಹೀಗಾಗಿ ಆಲ್ಮೋಸ್ಟ್ ಎಲ್ಲನೂ ವಾಯ್ಸ್ ಓವರ್ ಕೊಡಾಕತ್ತ ನೋಡ್ರಿ. ವಾಪಸ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿ ನೋಡ್ರಿ. ಹಳ್ಳ ಹತ್ತತ್ತು ನಮ್ಮ ಟ್ಯಾಕ್ಟ್ರಿಗೆ. ಹಾಗಲ್ಲೇನು ಹೋಗಿದ್ವಲ್ಲ ಅದ ಜಾಗನ ನೋಡ್ರಿ. ಈಗ ಒಂದೇ ಟ್ಯಾಕ್ಟ್ರ್ ಹೋಗುವಷ್ಟು ಜಾಗ ಇರ್ತೈತಿ. ಅದನ್ನು ಹಳ್ಳ ಹತ್ತದ ಈಗ ಟ್ಯಾಕ್ಟ್ರ್ ಇನ್ನು ಊರ ಕಡೆ ಪಯಣ. ಏನ್ ಜಾನ್ ಇಲ್ಲಿದ್ದು ನೋಡು ಅಂತಾವ ಅವೈನಿ ಇಲ್ಲೊಬ್ರು ಬೈಕ್ ಮೇಲೆ ಹತ್ತಿ ಬರತ್ತಾರ ನೋಡ್ರಿ. ನಮ್ಮೂರ ಗುಡಿ ಪೂಜಾರಿ ಇವ್ರು. ಅದು ಸಣ್ಣದೊಂದು ಸ್ಕೂಟಿ ಇರ್ತಾವಲ್ಲ, ಆ ಸ್ಕೂಟಿ ಟೈಪ್ ಅದು. ಅವರು ದೊಡ್ಡ ಆಳ ಇದ್ರೆ ಹಿಂಗಾಗಿ ನಾವು ಸ್ವಲ್ಪ ಆಷಾಡಕತ್ತಿದ್ವಿ. ಒಂಥರ ಇಲಿ ಮೇಲೆ ಗಣಪತಿ ಹತ್ತಿ ಬಂದಂಗೆ ಆಗಾಕತ್ತದ ನೋಡು ಅಂತೇಳಿ ಹಂಗೆ ಕಾಣಿಸ್ತತ್ತಿತ್ತದು. ಇನ್ನೇನು ವಾಪಸ್ ಊರಿಗೆ ಹೊಂಟೆ ನೋಡ್ರಿ. ಕಡ್ಲಿ ಹೊಲ ನೋಡ್ರಿ, ಇವನ್ನೆಲ್ಲ ಒಣಗಿಬಿಟ್ಟಾವು. ನಮ್ಮೆಲ್ಲ ಆಲ್ಮೋಸ್ಟ್ ಒಕ್ಲೆ ಆದ್ವು. ಇದಾಗಿತ್ತು ನೋಡ್ರಿ ಇವತ್ತಿನ ನಮ್ಮ ಹಳ್ಳಿ ಜಾತ್ರೆಯ ವಿಡಿಯೋ. ಆಲ್ಮೋಸ್ಟ್ ನಾವು ಬರೋ ಅಷ್ಟೊತ್ತಿಗೆ ಸೂರ್ಯಾಸ್ತನೂ ಆಗತ್ತದ ನೋಡ್ರಿ. ಸೂರ್ಯ ಎಷ್ಟೊಂದು ಅಂದ್ರೆ ಭೂಮಿಗೆ ಕೆಳಗೆ ಹೋಗ್ಕಟ್ಟು ಹೊಂಟಾನೇನೋ ಭೂಮಿ ಒಳಗೆ ಅನ್ನೋ ಹಂಗೆ ಕಾಣಿಸಾತತಿ. ನಮ್ಮ ಹಳ್ಳಿ ಕಡೆ ಇದಕ್ಕೆ ಸೂರ್ಯ ನೋಡ್ರಿ ತಾಯಿ ಹೊಟ್ಯಾಗ ಹೊಂಟ ಅಂತ ಹೇಳ್ತಾರೆ. ನಮ್ಮ ಅಂದರೆ ಹೊಲದಾಗೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವರು. ಸೂರ್ಯ ತಾಯಿ ಹೊಟ್ಯಾಗ ಹೋಗೋ ಟೈಮ್ ಆಯ್ತು ನೋಡಲ್ಲ, ತಾಯಿ ಹೊಟ್ಯಾಗ ಹೊಂಟಾನ, ಇನ್ನೂ ಬಿಡುವಲ್ರಿ ನೀವು ಹೊಲ್ದಾನ ಕೆಲಸ ಅಂತೇಳಿ ಹೇಳ್ತಿರ್ತಾರೆ. ನೋಡ್ಬೋದು. ನಿಮಗೆ ಅನ್ಕೇರ್ ಹಳ್ಳಿ ಈ ಒಂದು ಜಾತ್ರೆ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂಥೇಳಿ ನಾನು ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.